ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಕ್ರೇಜಿಯಾಗಿ ಮಾಡಿದ್ದಾರೆ. ಈ ರೆಸ್ಟೋರೆಂಟ್ ಲೊಕೇಟ್ ಆಗಿರೋದು ಬನ್ನೇರ್ಘಟ್ಟದಿಂದ ಕೊಟ್ಟಿಗೆರೆಗೆ ಹೋಗೋ ರೋಡ್ ಅಲ್ಲಿ. ತುಂಬಾ ಕಷ್ಟಪಟ್ಟು ಈ ಒಂದು ರೆಸ್ಟೋರೆಂಟ್ ನ ಮಾಡಿದ್ದಾರೆ. ಸೊ ಇನ್ನೂ ಜನಕ್ಕೆ ರೀಚ್ ಆಗಿಲ್ಲ. ಸೊ ಒಂದೊಳ್ಳೆ ಫೀಲ್ ಕೊಡುತ್ತೆ. ನೈಟ್ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದ್ರೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು. ಫ್ರೆಂಡ್ಸ್ ಇದ್ರೆ ಆರಾಮಾಗಿ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡಬಹುದು. ಬೋರ್ಡಿಂಗ್ ಪಾಸ್ ತಗೊಂಡು ಮೇಲ್ಗಡೆ ಹೋಗ್ಬೇಕು. ಸೊ ಇವ್ರದೇ ಈ ರೆಸ್ಟೋರೆಂಟ್ ಸರ್ ಅಂತ. ಸೊ ಈ ರೆಸ್ಟೋರೆಂಟ್ ನ ಓನರ್. ಅದೇ ಥ್ಯಾಂಕ್ಸ್ ಎಲ್ಲರಿಗೆ ನನ್ಗೆ ಅಷ್ಟು ಸಪೋರ್ಟ್ ಮಾಡೋಕೆ ಬಹಳ ಥ್ಯಾಂಕ್ಸ್. ನಾನು ಲಾಂಚ್ ಮಾಡಿ ಡೇಟೇ ಹೇಳಿಲ್ಲ. ಜನಗಳು ಬಂದ್ಬಿಟ್ಟು ಲಕ್ಷಾಂತರ ಜನಗಳು ಬರ್ತಾ ಇದಾರೆ ಡೈಲಿ. ನೀವೆಲ್ಲ ದೇವರುಗಳು. ಥ್ಯಾಂಕ್ ಯು. ನಿಮ್ಗೆ ಒಂದ್ ಫ್ಲೈಟ್ ಸಾಕಾಗಲ್ಲ, ಇನ್ನೊಂದ್ ಫ್ಲೈಟ್ ಹಾಕ್ಬಿಡ್ರಲ್ಲ ಸ್ಟಾಫ್ಸ್. ನಾವು ಕ್ಯಾಪ್ಟನ್ ದಿಲಿಗೌಡ ಅಂತ. ನಾವಿವತ್ತು ಹೋಗ್ತಾ ಇದೀವಿ ಕೊಲಂಬಿಯಾ. ಸೊ ಓಕೆ, ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಓಕೆ ರೆಡಿ? ಫುಲ್ ಮಾಡಿ ಬ್ರೋ. ಓಕೆ, ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಅಂತ ಹೇಳ್ತಾ ಇದೀನಿ. ಅವ್ರಿಗೂ ತುಂಬಾ ಸಪೋರ್ಟ್ ಮಾಡಿದ್ರು. ನಾವಿಲ್ಲಿ ಬಂದಿದ ತಕ್ಷಣ ಒಳಗಡೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸಿ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಮಿಸ್ ಮಾಡದೆ ಒನ್ ಟೈಮ್ ಆದ್ರೂ ವಿಸಿಟ್ ಮಾಡಿ ಫ್ಯಾಮಿಲಿ ಜೊತೆ ವಿತ್ ಮಕ್ಕಳನ್ನು ಕರ್ಕೊಂಡ್. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ವಿಷಯ ಏನಪ್ಪಾ ಅಂತಂದ್ರೆ, ವಿಷಯ ಇದೆ. ಸೊ ನಮ್ಮ ಬನ್ನೇರ್ಘಟ್ಟ ಸರೌಂಡಿಂಗ್ ನಮ್ಮ ಏರಿಯಾದಲ್ಲಿ ಒಂದು ಫ್ಲೈಟ್ ರೆಸ್ಟೋರೆಂಟ್ ಓಪನ್ ಆಗಿದೆ. ಸೊ ತುಂಬಾ ದಿನಗಳಿಂದ ಅದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು, ಇನ್ನೂ ಓಪನ್ ಆಗಿರ್ಲಿಲ್ಲ. ಇವತ್ತು ಓಪನ್ ಆಗಿದೆ. ಸೊ ಬನ್ನಿ, ಅದು ಯಾವ ತರ ಇದೆ ಏನು ಅಂತ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಇದು ಬಂದು ಟೈಗರ್ ಏರೋ ಇಂಡಿಯಾದಲ್ಲಿ ನಿಮ್ಗೆ ತೋರಿಸಿ ನೋಡಿ. ಟೈಗರ್ ಏರೋ ರೆಸ್ಟೋರೆಂಟ್ ಬೇಕಂತ ಇದೆ ನೋಡಿ ಫ್ಲೈಟ್. ಕ್ರೇಜಿಯಾಗಿ ಮಾಡಿದ್ದಾರೆ. ಇದೊಂಥರ ಡಿಫ್ರೆಂಟ್ ಅಂತಾನೆ ಹೇಳ್ಬೋದು. ಈ ರೆಸ್ಟೋರೆಂಟ್ ಲೊಕೇಟ್ ಆಗಿರೋದು ಬನ್ನೇರ್ಘಟ್ಟದಿಂದ ಕೊಟ್ಟಿಗೆರೆಗೆ ಹೋಗೋ ರೋಡಲ್ಲಿ. ಸೊ AMC ಕಾಲೇಜ್ ಇದೆ. AMC ಕಾಲೇಜು ಪಕ್ಕದಲ್ಲೇ ಈ ಒಂದು ಟೈಗರ್ ಏರೋ ರೆಸ್ಟೋರೆಂಟ್ ಲೊಕೇಟ್ ಆಗಿರುವಂತದ್ದು. ಸೊ ತುಂಬಾ ಅಂದ್ರೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಸೊ ನಮ್ಮ ಬನ್ನೇರ್ಘಟ್ಟ ಸರೌಂಡಿಂಗ್ ಅಲ್ಲಿ ಸೊ ಇದು ಫ್ಲೈಟ್ ರೆಸ್ಟೋರೆಂಟ್ ಆಗಿರೋದು ಒಂದು ತುಂಬಾ ಖುಷಿ ವಿಚಾರ. ಯಾಕಂದ್ರೆ ನಾವು ಎಲ್ಲೂ ನೋಡಿಲ್ಲ. ಇದೆಲ್ಲ ಹೋಗ್ಬೇಕಂದ್ರೆ ಥೈಲ್ಯಾಂಡ್ ಅಲ್ಲಿ ಇಲ್ಲಿ ಹೋಗ್ಬೇಕು ಇದೆಲ್ಲ ನೋಡೋದಕ್ಕೆ. ಸೊ ಮತ್ತಿನವರು ನಮ್ಮ ಏರಿಯಾದಲ್ಲಿ ತಗೊಂಡ್ಬಂದು ಈ ತರ ಒಂದು ಹೊಸದಾಗಿ ಒಂದು ಇನೋವೇಷನ್ ಮಾಡಿದ್ದಾರೆ. ಸೊ ಆಕ್ಚುಲಿ ಇದು ಒರಿಜಿನಲ್ ಫ್ಲೈಟ್ ತಗೊಂಡ್ಬಂದು ಈ ತರ ಒಂದು ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅವರು ಅವ್ರ ವೈಫು. ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ತುಂಬಾ ಅಂದ್ರೆ ತುಂಬಾ ಕಷ್ಟಪಟ್ಟು ಈ ಒಂದು ರೆಸ್ಟೋರೆಂಟ್ ನ ಮಾಡಿದ್ದಾರೆ. ಸೊ ಇನ್ನೂ ಜನಕ್ಕೆ ರೀಚ್ ಆಗಿಲ್ಲ. ಸೊ ಒಂದೊಳ್ಳೆ ಫೀಲ್ ಕೊಡುತ್ತೆ. ನೈಟ್ ಆರಾಮಾಗಿ ಫ್ಯಾಮಿಲಿ ಜೊತೆ ಬಂದ್ರೆ ಒಂದೊಳ್ಳೆ ಟೈಮ್ ಸ್ಪೆಂಡ್ ಮಾಡಬಹುದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. 100 ರೂಪೀಸ್ ಕೊಟ್ಟು ಟಿಕೆಟ್ ತಗೊಬೇಕು. ಮೇಲ್ಗಡೆ ಬೋರ್ಡಿಂಗ್ ಪಾಸ್ ತರ ಕೊಡ್ತಾರೆ. ಆ ಬೋರ್ಡಿಂಗ್ ಪಾಸ್ ತಗೊಂಡೋಗಿ ಮೇಲ್ ಬೇಕಾದ್ರೂ ತಿನ್ಬೋದು. ತುಂಬಾ ಚೆನ್ನಾಗಿದೆ ಆಂಬಿಯನ್ಸ್ ಅಂತೂ. ಸೊ ನಿಮ್ಗೆ ಯಾರಾದ್ರೂ ಜಿಗಣಿ, ಬನ್ನೇರ್ಘಟ್ಟ, ಆನೆಕಲ್ಲು, ಕೊಟ್ಟಿಗೆರೆ, JP ನಗರ ಈ ಸರೌಂಡಿಂಗ್ ಯಾರೇ ಇದ್ರು ಒಂದ್ಸತಿ ವಿಸಿಟ್ ಮಾಡಿ. ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತೀರಾ ಈ ರೆಸ್ಟೋರೆಂಟ್ ಅಂತೂ. ಸೊ ನಾನು ಒಳಗಡೆ ಯಾವ ತರ ಇದೆ ಅಂತ ಕಂಪ್ಲೀಟ್ ಆಗಿ ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ. ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ಇಲ್ಲಿ ಬಂದು ಕಿಚನ್ ಇದು. ಸೊ ಏನೇ ಆರ್ಡರ್ ಮಾಡಿದ್ರು ಸೊ ಇಲ್ಲಿಂದಾನೇ ಹೋಗುತ್ತೆ ಫ್ಲೈಟ್ಗೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಬರ್ತ್ಡೇ ಅದೇನಾದ್ರು ಮಾಡ್ಬೇಕಂದ್ರೆ ಪ್ರೈವೇಟ್ ಆಗಿ 2 ಜನ ಫ್ರೆಂಡ್ಸ್ ಇದ್ರೆ ಆರಾಮಾಗಿ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಬೋದು. ಸಖತ್ತಾಗಿದೆ. ಕ್ಲೋಸ್ ಮಾಡ್ಕೊಂಡು ಆರಾಮಾಗಿ ನೈಟ್ ಅಂತೂ ಇನ್ನೂ ಸಖತ್ತಾಗಿ ಕಾಣುತ್ತೆ. ಇಲ್ಲಿ ಕಿಡ್ಸ್ ಪ್ಲೇ ಏರಿಯಾ ಇದೆ. ಇಲ್ಲಿ ಆರಾಮಾಗಿ ಇಲ್ಲಿ ಬಂದ್ರೆ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ಸೊ ಮೇಲ್ಗಡೆ ಎಲ್ಲ ಫ್ಯಾಮಿಲಿ ರೆಸ್ಟೋರೆಂಟ್ ಅದು. ಸೊ ಇಲ್ಲಿ ಬೋರ್ಡಿಂಗ್ ಪಾಸ್ ತಗೊಂಡು 100 ರೂಪಾಯಿ ಕೊಟ್ಟು ಬೋರ್ಡಿಂಗ್ ಪಾಸ್ ತಗೊಂಡು ಹೋಗ್ಬೇಕು. ನೀವು ನೋಡ್ಬೋದು ಇಲ್ಲಿ ಹ್ಯಾಂಡ್ ವಾಶ್ ಇದೆ. ಸೊ ಎಲ್ಲ ವಾಶ್ರೂಮ್ಸು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ನೋಡ್ಬೋದು. ಸೊ ಇವ್ರದ್ದು ಕಿಚನ್ ಇದು. ಸೊ ಏನೇ ಪ್ರಿಪೇರ್ ಮಾಡಿದ್ರು ಇಲ್ಲೇ ಪ್ರಿಪೇರ್ ಮಾಡ್ತಾರೆ. ಸೊ ಇದೆಲ್ಲ ಇವ್ರ ಸ್ಟಾಫ್ಸು. ಸೊ ಇಲ್ಲಿಂದ ಪ್ರಿಪೇರ್ ಮಾಡಿ ಮೇಲ್ಗಡೆಗೆ ತೊಗೊಂಡೋಗ್ತಾರೆ.
ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿ ಹೈಜಿನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ ಕಿಚನ್ ಎಲ್ಲ. ಸೊ ನೋಡಿ ಸಾಕಾಗಿದೆ. ಇಲ್ಲಿ ನಮ್ಮ ಇಂಡಿಯನ್ ಫ್ಲಾಗ್ ಹಾಕಿದ್ದಾರೆ. ಸೊ ಅದಾದಮೇಲೆ ಟೈರ್ಗಳು ನೋಡ್ಬೋದು ನೀವು. ಅದಾದಮೇಲೆ ಇಲ್ಲಿ ಇಂಜನ್ ಇದು ನಾನು ಹೇಳ್ತಿರೋದು ಇಲ್ಲಲ್ಲಪ್ಪ ಮೇಲ್ಗಡೆ ಈ ಇಂಜನು. ಸೊ ಅವ್ರದ್ದು ಇದಾಕಿದ್ದಾರೆ ಟೈಗರ್ ಏರೋ ರೆಸ್ಟೋರೆಂಟ್ ಅಂತ. ಬ್ಯೂಟಿಫುಲ್ ಆಗಿದೆ. ಇವಾಗ ನಾವು ಫ್ಲೈಟ್ ಕೆಳಗಡೆ ಇದ್ವಿ. ಸೊ ನೀವು ನೋಡ್ತಾ ಇರ್ಬೋದು ಇದು ಟೈರ್ ಇದು ಒರಿಜಿನಲ್ ಏನೋ ಗೊತ್ತಿಲ್ಲ. ಮೇ ಬಿ ಒರಿಜಿನಲ್ ಅನ್ಕೊಂತೀನಿ. ಇಲ್ಲ ಸಿಮೆಂಟಲ್ಲಿ ಮಾಡಿರೋದು ಅನ್ಸುತ್ತೆ. ಸೊ ಇದು ರಾಡಿಲ್ ಹಾಕಿ ಎಲ್ಲೊಂದು ಇದು ಮಾಡಿದ್ದಾರೆ. ಅದು ಇಂಜನ್ನು. ಸೊ ಇಲ್ಲಿ ಮೇಲ್ಗಡೆ ಹೋಗೋದು, ಅಲ್ಲಿ ಬೋರ್ಡಿಂಗ್ ಪಾಸ್ ತಗೊಂಡು. ಸೊ ಅಲ್ಲಿ ನೀವು ನೋಡ್ತಾ ಇರ್ಬೋದು ಜನ ಎಲ್ಲ ಕ್ಯೂ ಅಲ್ಲಿ ನಿಂತಿದ್ದಾರೆ. ಸೊ ಅಲ್ಲಿ ಬೋರ್ಡಿಂಗ್ ಪಾಸ್ ಇಶ್ಯೂ ಮಾಡ್ತಾರೆ. ಸೊ ಬೋರ್ಡಿಂಗ್ ಪಾಸ್ ತಗೊಂಡು ಮೇಲ್ಗಡೆ ಹೋಗ್ಬೇಕು. ಬೋರ್ಡಿಂಗ್ ಪಾಸ್ ಬಂದು 100 ರೂಪೀಸ್. ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್ ಇದು. ಸೊ ಇದು ನೋಡ್ತಾ ಇರ್ಬೋದು ನಾವೀಗ ಫ್ಲೈಟ್ ಕೆಳಗಡೆ ಇದ್ದೀವಿ. ಇದು ಬಂದು AC ಇದಿಟ್ಟಿದೆ ನನಗೆ. ಸೊ ಅದಾದಮೇಲೆ ಅದು ಒಂದು ಇಂಜನ್ನು. ಸೊ ಇನ್ನೊಂದು ಇಂಜನ್ನು. ಫೋಟೋಶೂಟ್ಗಂತೂ ಸಗದಾಗಿದೆ ಇಲ್ಲಿ. ಎಲ್ಲ ಜನ ಎಲ್ಲ ಫುಲ್ಲು ಜಿಗ ಅಂತ ಏನು ಫೋಟೋಶೂಟ್ಗೆ ಕಾಯ್ತಾ ಇದ್ದಾರೆ ಎಲ್ಲ. ಸೊ ನಾವು ಮೇಲ್ಗಡೆ ಹೋಗ್ಬೇಕು. ಸೊ ಮೇಲ್ಗಡೆ ಹೋಗೋಣ ಬನ್ನಿ. ಇವರೇ ಮತಿನ್ ಸರ್ ಅಂತ. ಸೊ ಇವ್ರದೇ ಈ ರೆಸ್ಟೋರೆಂಟ್ ಮತಿನ್ ಸರ್ ಅಂತ. ಸೊ ಈ ರೆಸ್ಟೋರೆಂಟ್ ನ ಓನರು ತುಂಬಾ ಕಷ್ಟಪಟ್ಟು ಈ ರೆಸ್ಟೋರೆಂಟ್ ನ ಮಾಡಿದ್ದಾರೆ. ಬೈ ಹೇಗೆ ಅನಿಸ್ತಾ ಇದೆ? ಹಾಯ್ ಹಲೋ ನಮಸ್ಕಾರ ಬೆಂಗಳೂರು, ನಮಸ್ಕಾರ ಕರ್ನಾಟಕ. ಹೇಗಂತಂದ್ರೆ ಖುಷಿನೇ ಐತೆ. ಬಟ್ ಇದು ಬರೋ ಸಾಫ್ಟ್ ಲಾಂಚ್ ಮಾಡಿರೋದು. ಲಾಂಚ್ ಆಕ್ಚುಲಿ ಮಾಡಿಲ್ಲ ನಾನು. ಟ್ರಯಲ್ ಬೇಸಸ್ ಒಂದು 15 days ನಡ್ಸೋಣ ಅಂತ ನೋಡ್ತಾ ಇರೋದು. ನೋಡೋಣ, ನಿಮ್ಗೆಲ್ಲ ಆಶೀರ್ವಾದ ಇದ್ರೆ 15 days ನಡೆಸಿ ನೋಡ್ತೀನಿ. ಯಾಕಂದ್ರೆ ಸ್ವಲ್ಪ ಬಹಳ ಸಾಫ್ಟ್ವೇರ್ ಇಶ್ಯೂ ಐತೆ, ಸರ್ವಿಸ್ ಇಶ್ಯೂ ಐತೆ. ಅದೇ ನಾನು ಕ್ಲಿಯರ್ ಮಾಡಬೇಕು. ಅಷ್ಟು ನಾನು ವಾದ ಮಾಡಿದ್ದೀನಿ. ಒಳ್ಳೆ ಫುಡ್, ಒಳ್ಳೆ ಟೇಸ್ಟ್, ಒಳ್ಳೆ ಸರ್ವಿಸ್ ಕೊಡ್ತೀನಿ ಅಂತ. ಒಳ್ಳೆ ಫುಡ್ ಕೊಡ್ತಾ ಇದೀನಿ, ಒಳ್ಳೆ ಟೇಸ್ಟ್ ಕೊಡ್ತಾ ಇದೀನಿ. ಸರ್ವಿಸ್ ಮಾಡೋಕೆ ಆಗ್ತಾ ಇಲ್ಲ ಸದ್ಯಕ್ಕೆ. ಯಾಕಂದ್ರೆ ಆಪರೇಷನ್ಸ್ ಬಹಳ ಕಷ್ಟ ಆಗ್ತೈತೆ. ಅದಕ್ಕೆ ನಾನು ಇಂಪ್ರೂವ್ಮೆಂಟ್ ಮಾಡ್ತಾ ಇದೀನಿ 15 days. ನನ್ನ ಕಡೆಯಿಂದ ಏನಾದ್ರು ತಪ್ಪಾಗಿದೆ ಬಹಳ ಕ್ಷಮಿಸ್ಬಿಡಿ. ಬಹಳ ಕಸ್ಟಮರ್ಗಳು ಬಂದು ನನಗೆ ನಿನ್ನೆಯಿಂದ ಕಂಪ್ಲೇಂಟ್ ಸರ್ವಿಸ್ ಬೇಗ ಆಗ್ತಾ ಇದೆ ಅಂತ. ಸ್ವಲ್ಪ ದಿವಸ ಆಯಿತು, ಫಸ್ಟ್ ಪ್ರಯಾಣ ಆಯಿತು. ಆದ ತಕ್ಷಣ ನಾನು ಮಾಡ್ತೀನಿ. ಅದೇ ಥ್ಯಾಂಕ್ಸ್ ಎಲ್ಲರಿಗೆ, ನನಗೆ ಅಷ್ಟು ಸಪೋರ್ಟ್ ಮಾಡೋಕ್ಕೆ ಭಾಳ ಥ್ಯಾಂಕ್ಸು. ನಾನು ಲಾಂಚ್ ಮಾಡಿ ಡೇಟೇ ಹೇಳಿಲ್ಲ, ಬಟ್ ಜನಗಳಿಗೆ ಬಂದ್ಬಿಟ್ಟು ಲಕ್ಷಾಂತರ ಜನಗಳು ಬರ್ತಾ ಇದ್ದಾರೆ ಡೈಲಿ. ನೀವೆಲ್ಲ ದೇವರುಗಳು, ಥ್ಯಾಂಕ್ ಯು. ನಿಮಗೆ ಒಂದು ಫ್ಲೈಟ್ ಸಾಕಾಗಲ್ಲ, ಇನ್ನೊಂದು ಫ್ಲೈಟ್ ಹಾಕ್ಬೇಕು ನೀವು. ಎಲ್ಲ ನೀವು ಆಶೀರ್ವಾದ ಇನ್ನೊಂದು ಫ್ಲೈಟ್ ಹೇಳೋಣ ಸರ್. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ ಆಗಿದೆ ಮಾತ್ರ. ಸೊ ಇವರು ಯಾರಂತ ಗೊತ್ತಾಯ್ತಾ ನಿಮಗೆ? ಸೊ ಯೂಟ್ಯೂಬಲ್ಲಿ ಯೂಟ್ಯೂಬಲ್ಲಿ ಗೊತ್ತಾಗುತ್ತೆ, ಡೈರೆಕ್ಟ್ ನೋಡಿದ್ರೆ ಗೊತ್ತಾಗಲ್ಲ. ಸೊ ನೋಡಿ ಇಲ್ಲಿ ಬೋರ್ಡಿಂಗ್ ಪಾಸ್ಗೋಸ್ಕರ ಕಾಯ್ತಾ ಇದ್ದಾರೆ ಅಲ್ಲಿ. ಸೊ ಅಲ್ಲಿ ಬೋರ್ಡಿಂಗ್ ಪಾಸ್ ಸಿಗುತ್ತೆ. ಸೊ ಬೋರ್ಡಿಂಗ್ ಪಾಸ್ ತಗೊಂಡು ಇಲ್ಲಿ ಎಂಟ್ರಿ. ಸೊ ಬನ್ನಿ ಹೋಗೋಣ ಮೇಲ್ಗಡೆ. ಒಳಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಬನ್ನಿ ಹೋಗೋಣ ಯಾವ ತರ ಇದೆ ಅಂತ ಫ್ಲೈಟ್. ಯಾಕಂದ್ರೆ ನಾನು ಒರಿಜಿನಲ್ ಫ್ಲೈಟ್ ನೋಡಿದೀನಿ, ಬಟ್ ಇದು ಬಂದು ಇವರೇ ಆಲ್ಟ್ರೇಷನ್ ಮಾಡಿರೋದು. ಒಳಗಡೆ ಯಾವ ತರದ ಆಂಬಿಯನ್ಸ್ ಅಂತ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಬನ್ನಿ. ಸೊ ಇಲ್ಲಿಂದ ಈ ತರ ಕಾಣುತ್ತೆ ವ್ಯೂ ನಿಮ್ಗೆ. ಸೊ ಇದು ಬಂದು ಗೊಟ್ಟಿಗೆರೆಯಿಂದ ಬನ್ನೇರುಘಟ್ಟ ಮೇನ್ ರೋಡ್ ಇದು. ಸೊ AMC ಕಾಲೇಜ್ ಸಿಗುತ್ತೆ. AMC ಕಾಲೇಜ್ ಪಕ್ಕದಲ್ಲೇ ಈ ಒಂದು ಹೋಟೆಲ್ ಲೊಕೇಟ್ ಆಗಿರೋದು. ಸೊ ಇವರೆಲ್ಲ ಸ್ಟಾಫ್ಸ್. ಆಂಬಿಯನ್ಸ್ ಅಂತೂ ಸಾಕಾಗಿದೆ. ಸೊ ಒರಿಜಿನಲ್ ಫ್ಲೈಟ್ ಅಲ್ಲಿ ಇಷ್ಟೊಂದು ಸ್ಪೇಷಿಯಸ್ ಇರಲ್ಲ. ಇವ್ರು ಬಂದು ಸೋಫಾ ಸೆಟಪ್ ಆಗ್ತಿದ್ದಾರೆ. ಬಹಳ ಖುಷಿ ಆಗ್ತೈತೆ. ಬಟ್ ನೋಡೋಣ, ಇಂಪ್ರೂವ್ಮೆಂಟ್ ಮಾಡ್ತಾ ಇದೀವಿ. ಇನ್ನೂ ಸ್ವಲ್ಪ ದಿವಸ ಆಗ್ಬೇಕು, ಒಂದು 15 days ಆಗ್ಬೇಕು ನಮಗೆ. ಎಲ್ಲ ಸಾಫ್ಟ್ವೇರ್ ಸ್ವಲ್ಪ ಬಹಳ ಇಶ್ಯೂ ಆಗ್ಬಿಟ್ಟು ಸಾಫ್ಟ್ವೇರ್ ಹೋಗಿಂದ ವಿಡಿಯೋ ಹೇಳ್ತಾರೆ ಸಾಫ್ಟ್ವೇರ್ ಇಶ್ಯೂ ಐತೆ ಅಂತ. ಅದಾದ ತಕ್ಷಣ ನಾನೆಲ್ಲ ಕ್ಲಿಯರ್ ಮಾಡ್ತೀನಿ. ನೋಡ್ಬೋದು ಹೇಗಿದೆ ಈ ರೆಸ್ಟೋರೆಂಟ್. ಎಲ್ಲಿಂದ ಬರ್ತಾ ಇದ್ದೀರಾ? ವೈಟ್ ಫೀಲ್ಡ್ ಇಂದ. ಸೊ ಗೈಸ್ 50 ಕಿಲೋಮೀಟರ್ ಇಂದ ಬಂದಿದ್ದಾರೆ. ಎಕ್ಸ್ಪೀರಿಯನ್ಸ್ ಹೇಗಿದೆ? ಸೊ ಇದು ಬಂದು ಬೋರ್ಡಿಂಗ್ ಪಾಸ್. ಸೊ 100 ರೂಪೀಸ್ ಕೊಟ್ಟು ಬೋರ್ಡಿಂಗ್ ಪಾಸ್ ತಗೊಂಡ್ರೆ ಸೊ ಇದು ಒಳಗಡೆ ಎಂಟ್ರಿ ಇದೆ. ಸೊ ಹೇಗಿದೆ ಬ್ರೋ ಆಂಬಿಯನ್ಸ್ ಎಲ್ಲ ಹೇಗಿದೆ? ಸೊ ಇನ್ನೂ ಫುಡ್ ನೀವು ಇದು ಮಾಡಿಲ್ವಲ್ಲ? ಓಕೆ. ಸೊ ಇದು ಏನಂದ್ರೆ ನಮ್ಮ ಬೆಂಗಳೂರು ಎಲ್ಲೂ ಇಲ್ಲ, ಇದೇ ಫಸ್ಟ್ ಆಗಿರೋದು. ಸೊ ಅದೊಂದು ಖುಷಿ ವಿಚಾರ. ಬ್ರೋ ಹೇಗಿದೆ? ಏನ್ ಯಾವ ತರ ಫೀಲ್ ಆಗ್ತದೆ? ಅಂದ್ರೆ ಒರಿಜಿನಲ್ ಫ್ಲೈಟ್ ತರ ಇದೆಯಾ ಅಥವಾ? ಹೌದು, ಹೌದಾ? ಓಕೆ. ಸೊ ನೋಡಿ ನಮ್ಮ ಹುಡುಗರೆ ಬಂದಿದ್ದಾರೆ. ನಾನು ತುಂಬಾ ದಿನದಿಂದ ಬರ್ಬೇಕು ಅನ್ಕೊಂಡಿದ್ದೆ, ಸೊ ಬರಕ್ಕಾಗಿರ್ಲಿಲ್ಲ. ಸೊ ಇವತ್ತು ಬಂದು ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ನಮ್ಮವರೇ ಸಿಕ್ಕಿದ್ದಾರೆ. ಬ್ರೋ ನಿಮ್ಮ ಹೆಸರು? ಫುಡ್ ಟೇಸ್ಟ್ ಮಾಡಿ. ಸೊ ಇವರು ಗಗನ ಸಖಿಯರು.
ಬ್ರೋ ಎಷ್ಟು ಜನ ಸ್ಟಾಫ್ ಇದಾರೆ ಇಲ್ಲಿ? ಮೋರ್ ದೆನ್ 20. ಸೊ 20ರಿಂದ 25 ಜನ ಸ್ಟಾಫ್ಸ್ ಇದಾರೆ ಇಲ್ಲಿ. ಸೊ ಆಂಬಿಯನ್ಸ್ ಅಂತೂ ಸಖತ್ತಾಗಿದೆ. ಸೇಮ್ ಒರಿಜಿನಲ್ ಫ್ಲೈಟ್ ತರಾನೇ ಇದೆ ಒಳಗಡೆ ನೋಡೋದಕ್ಕೆ. ಒರಿಜಿನಲ್ ಫ್ಲೈಟು ಇನ್ನೂ ಸ್ವಲ್ಪ ಕಂಪ್ರೆಸ್ ಆಗಿರುತ್ತೆ. ಸೊ ಇದು ಬಂದು ಸ್ವಲ್ಪ ಬ್ರಾಡ್ ಆಗಿದೆ. ಸೀಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೆಂಗಿದೆ ನೋಡಿ ವಿಂಡೋ ಸೀಟು. ಸೊ ವಿಂಡೋ ಸೀಟು ಸೊ ಆಕ್ಚುಲಿ ನಾನು ವಿಡಿಯೋ ಮಾಡೋದಕ್ಕೋಸ್ಕರ ಬಂದೆ. ಸೊ ನೆಕ್ಸ್ಟ್ ಟೈಮು ಇನ್ನೂ ನೈಟ್ ಟೈಮ್ ಬರ್ತೀನಿ. ನೈಟ್ ಟೈಮ್ ಯಾವ ಥರ ಇರುತ್ತೆ ಅಂತ ನಾನು ಕಂಪ್ಲೀಟಾಗಿ ತೋರಿಸ್ತೀನಿ. ಸೊ ಸೀಟ್ಸ್ ಎಲ್ಲ ಸಖತ್ತಾಗೈತೆ ಗುರು ನೋಡಿ. ಸೀಟ್ಸ್ ಎಲ್ಲ ಸಖತ್ತಾಗಿದೆ. ಸೊ ನೀವು ನೋಡ್ತಾ ಇರ್ಬೋದು. ಸೊ ಇವ್ರದ್ದು ಮೆನ್ಯೂ ಈ ಥರ ಇದೆ. ಸೊ ಎಲ್ಲ ಥರ ಸಿಗುತ್ತೆ ಇಲ್ಲಿ. ಬಟ್ ಇನ್ನೂ ಇವಾಗ ಸ್ಟಾರ್ಟಿಂಗ್ ಆಗಿರೋದ್ರಿಂದ ಸ್ವಲ್ಪ ಇನ್ನೂ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂದರೆ ಜನಕ್ಕೆ ಸಪ್ಲೈ ಮಾಡೋಕ್ಕಾಗ್ತಾ ಇಲ್ಲ. ಸೊ ಅಪ್ಕಮಿಂಗ್ ಡೇಸಲ್ಲಿ ಎಲ್ಲ ಸರಿ ಮಾಡ್ತಾರಂತ ಹೇಳಿದ್ರು. ಇಷ್ಟು ಮೆನ್ಯೂ ಇದೆ ಎಲ್ಲ. ಖುಷಿ ಆಗ್ತಿದೆ. ಓಕೆ, ನಾವೀಗ ಪೈಲಟ್ ಸೀಟಲ್ಲಿ ಇದ್ದೀವಿ. ಸೊ ನೋಡ್ತಾ ಇರ್ಬೋದು ನೀವು, ಇಂಜಿನ್ ಇದೆ. ಏನೋ ಇದೆ ಬಟನ್ಸ್ ಏನು ಗೊತ್ತಾಗ್ತಾ ಇಲ್ಲ. ಸೊ ಇಲ್ಲೊಬ್ರು ಪೈಲಟ್ ಇದ್ದಾರೆ, ಇಲ್ಲೊಬ್ರು ಪೈಲಟ್ ಇದ್ದಾರೆ. ಸೊ ಹೆಬ್ಬಾಳದಿಂದ ಬಂದಿರಿ. ಹೇಗಿದೆ ಸರ್ ಇಲ್ಲಿ? ಹೇಗೆ ಗೊತ್ತಾಯ್ತಿದ್ದು ಇಲ್ಲಿದೆ ಅಂತ? ಯೂಟ್ಯೂಬಿಂದ ನೋಡಿ ಬರ್ತಾ ಇದ್ದೀರಾ? ಓಕೆ. ಸೊ ಹೇಗಿದೆ ರೆಸ್ಟೋರೆಂಟ್ ಇದೆ? ಸೊ ನಿಮ್ದು ಎಲ್ಲಿಂದ ಬರ್ತಾ ಇರೋದು? ಬನರ್ಘಟ್ಟನೆ. ನಾವು ಬನರ್ಘಟ್ಟನೆ. ಸೊ ನಮ್ಮ ಏರಿಯಾದಲ್ಲಿ ಈ ಥರ ಆಗಿರೋದು ಯಾವ ಥರ ಫೀಲ್? ಹೌದು, ಅಂದ್ರೆ ಈ ತರ ನಮ್ಮ ಇದ್ರಲ್ಲೆಲ್ಲ ಎಲ್ಲೂ ಇಲ್ಲ. ಬೇರೆ ಔಟ್ ಆಫ್ ಹೋಗ್ಬೇಕು. ಸೊ ಒಂದು ಒಳ್ಳೆ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಯಾರ್ಯಾರು ಬಂದಿದ್ದಾರೆ ನೀವು? ಓಕೆ. ಏನ್ ನಿನ್ನ ಹೆಸರು? ವಿಹಾನ್. ಸೂಪರ್. ಸೊ ನೋಡ್ತಾ ಇರ್ಬೋದು. ಸೊ ಇಲ್ಲಿನವ್ರೆ, ನಮ್ಮ ಲೋಕಲ್ ಅವರೇ. ಸೊ ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ದಾರೆ. ಸೊ ನೆಕ್ಸ್ಟ್ ನಾವು ಫ್ಯಾಮಿಲಿ ಕರ್ಕೊಂಡ್ ಬರ್ತೀವಿ. ಯಾಕಂದ್ರೆ ಸ್ವಲ್ಪ ಜನ ಜಾಸ್ತಿ. ಸೊ ಅದರಿಂದ AC ಆನ್ ಮಾಡಿ. ಡ್ರೈವರ್ ಸೀಟ್ ಅಲ್ಲಿ ನಮ್ ಜೊತೆ ಸರ್ ಇಂಟ್ರೊಡ್ಯೂಸ್ ಮಾಡ್ಕೊಡಿ ಸರ್ ನಿಮ್ಮ ಹೆಸರನ್ನ. ಸೊ ನಾವು ಕ್ಯಾಪ್ಟನ್ ದಿಲಿಗೌಡ ಅಂತ. ನಾವು ಕ್ಯಾಪ್ಟನ್ ಇವತ್ತಿಗೆ ಮಾತ್ರ ಎಲ್ಲಿ ಕರ್ಕೊಂಡು ಹೋಗ್ತೀವಿ? ನಾವು ಕ್ಯಾಪ್ಟನ್ ದಿಲಿಗೌಡ ಅಂತ. ಸೊ ನಾವಿವತ್ತು ಹೋಗ್ತಾ ಇದೀವಿ ಕೊಲಂಬಿಯಾ. ದೇವನಹಳ್ಳಿ ಹಾಗೆ ಹೋಗ್ಬೇಕಲ್ಲ. ಸೊ ಫಸ್ಟ್ ದೇವನಹಳ್ಳಿ ಹೋಗೋಣ. ಓಕೆ, ಫಸ್ಟ್ ಗಾಡಿ ಸ್ಟಾರ್ಟ್ ಮಾಡೋಣ ಸರ್. ಎಲ್ಲಿ ಇದು ಕ್ಲಚ್ ಬ್ರೇಕು ಅಲ್ಲಿ ಇದೆ ನೋಡಿ, ಇದು ಸ್ಟೇರಿಂಗು ಅಷ್ಟೇ. ಹಿಂದ್ಗಡೆ ಒಂದ್ 200 ಜನ ಓಕೆ, ಕೂತಿದ್ದಾರೆ. ಆನ್ ಮಾಡೋಣ. ಸೊ ಓಕೆ, ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲೇ ಇದಾರೆ. ಓಕೆ, ನಮ್ಮ ಪ್ಯಾಸೆಂಜರ್ಸ್ ಎಲ್ಲ ಇಲ್ಲೇ ಇದಾರೆ. ಸೊ ಬನ್ನಿ ಹೋಗೋಣ. ಓಕೆ, ಇವ್ರೇನ್ ಟ್ರ್ಯಾಕ್ಟರ್ ಬಿಡತ್ತಲ್ಲ. ಇಂಜನ್ ಆನ್. ಸೊ ನೋಡ್ತಾ ಇರ್ಬೋದು ನೀವು, ಇದೆಲ್ಲ ಟ್ರ್ಯಾಕಿಂಗು. ಸೊ ರೆಡಿ? ಫುಲ್ ಮಾಡಿ ಬ್ರೋ. ಗೆಟ್ ರೆಡಿ. ಸ್ಟಾರ್ಟ್ ಆಯ್ತಲ್ಲ ಸರ್. ಓಕೆ, ಹಾಗೆ ಬರ್ತಂತ ಟ್ರಾಕ್ಷನ್ ಕಂಟ್ರೋಲ್ ಆನ್ ಮಾಡೋಣ. ಸೊ ಎಲ್ಲ ಆನ್ ಮಾಡಿದೀನಿ. ಇವಾಗ ಟೇಕ್ ಆಫ್ ಮಾಡೋಣ. ಎಲ್ಲ ಸೀಟ್ ಬೆಲ್ಟ್ ಹಾಕೊಳ್ಳಿ. ಎಲ್ಲ ತಿನ್ಕೊಂಡು ಆರಾಮಾಗಿದ್ದಾರೆ. ಇವಾಗೆಲ್ಲ ಸೀಟ್ ಬೆಲ್ಟ್ ಹಾಕ್ತಾರೆ. ಜಾಲಿ ಜಾಲಿ. ಚೆನ್ನಾಗಿದೆ ಒಂಥರ ಎಕ್ಸ್ಪೀರಿಯನ್ಸ್. ಇದ್ರಲ್ಲಿ ಏನ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂದ್ರೆ, ಪೈಲಟ್ ಕೂತಿರ್ತಾರಲ್ವಾ, ಪೈಲಟ್ಗೆ ನೋಡಿ 1 2 3 4 5 6 ವಿಂಡೋ ಇರುತ್ತೆ ಈ ತರ. ಬನ್ನರ್ಘಟ್ಟ ರೋಡ್ ಕಾಣ್ತಿದಲ್ಲ ಸರ್. ಸೊ ಈ ತರ 6 ವಿಂಡೋ ಇರುತ್ತೆ. ಇವ್ರಿಗೆ ಕ್ಲಾರಿಟಿ ಯಾವ ತರ ಕಾಣುತ್ತೆ ರೋಡ್ ನೋಡಿ. ಸಾರಿ, ಸ್ಕೈಯಲ್ಲಿ ಅವರೆಲ್ಲ ಇದ್ರಲ್ಲೇ ನೋಡ್ಕೊಂಡು ಇದ್ ಮಾಡೋದು. ತುಂಬಾ ಚೆನ್ನಾಗಿದೆ ಎಕ್ಸ್ಪೀರಿಯನ್ಸ್ ಅಷ್ಟೇ. ದಿಲ್ಲಿಗೌಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಸ್ತಿಕ್ ಲೈಕ್ಸ್ ಅಂತ. ಸೊ ಓಕೆ ನೋಡಿ, ಇಲ್ಲೂ ಕೂಡ ಹಾಕಿದ್ದಾರೆ ಅವ್ರ ಲೋಗೋ. ಅಲ್ಲೂ ಹಾಕಿದಾರ. ಸಾಕಾಗಿದೆ. ನಿಮಗೆ ಏನು ಮಾತಾಡು, ಅದೇ ಮೈಕ್ ಮಾತಾಡು. ಸಬ್ಸ್ಕ್ರೈಬ್ ಮಾಡಿ, ಇದು ಕ್ಯಾಮ್ರಾ ವಿತ್ ಮೈಕ್. ಲೈಕ್ ಮಾಡಿ, ಶೇರ್ ಮಾಡಿ. ಹೇಳು ಹೇಳು ಅದನ್ನ ಬಾರ, ಸುಮ್ಮನೆ ಹೇಳ್ಬೇಕು. ಲೈಕ್ ಮಾಡಿ. ದಿಲೀಪ್ ಗೌಡ. ಇವಾಗ ನೀನ್ ಕಾಣ್ತೀಯ? ದಿಲೀಪ್ ಗೌಡ ಚಾನಲ್ಗೆ
ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಈ ಕಡೆ ನೋಡು, ಹಿಂಗನ್ನು ಕೈ ಅನ್ನು ಕ್ಯಾಮ್ರಾಗೆ, ಇಲ್ಲಿ ಕ್ಯಾಮ್ರಾ. ಗುಡ್. ಸೊ ನೀವು ನೋಡ್ತಾ ಇರ್ಬೋದು, ಇದು BMW ಮೇಕ್ ಯುವರ್ ಓನ್ ಕ್ರಿಯೇಷನ್ ಅವ್ರದ್ದು. ಸೊ ಅವರು ಒನ್ ಆಫ್ ದಿ ಏನಿದು ಯೂಟ್ಯೂಬರು, ಸೊ ಟಾಪ್ ಯೂಟ್ಯೂಬರ್ ಅವ್ರದ್ದು. ಸೊ ಅವ್ರದ್ದೇ ಕಾರು. ಸೊ ಒಳಗಡೆ ಹೋಗಿದ್ದಾರೆ, ಅವರು ಸಿಕ್ಕಿದ್ರು. ಸೊ ಅವ್ರು ಸಿಕ್ಕಿದ್ದು ಒಂಥರ ಖುಷಿ ಆಯಿತು ನಮಗೆ. ಸೊ ಯಾವಾಗಲೂ ವೀಡಿಯೋಸಲ್ಲಿ ನೋಡ್ತಾ ಇದ್ರಿ, ಡೈರೆಕ್ಟಾಗಿ ಸಿಕ್ಕಿದ್ರು. ಸೊ ಅವ್ರದ್ದೇ ಕಾರಿದು. ಸೊ ಓಕೆ ಸ್ನೇಹಿತರೆ, ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮತ್ತಿನವ್ರು ಇಲ್ಲಿದ್ದಾರೆ. ಸೊ ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಎಲ್ಲರೂ ಒಪಿನಿಯನ್ ಕೇಳಿದ್ವಿ. ಸೊ ನೀವು ಯಾರಾದರೂ ಬರೋಂಗಿದ್ರೆ ಖಂಡಿತ ವಿಸಿಟ್ ಮಾಡಿ. ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೈಟ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಫುಡ್ ಎಲ್ಲ ಸಖತ್ತಾಗಿ ಕೊಡ್ತಾ ಇದ್ದಾರೆ. ಸ್ವಲ್ಪ ಇದು ಪ್ರಾಬ್ಲಮ್ ಇಂದ ಡಿಲೇ ಆಗ್ತಾ ಇದೆ. ಅಪ್ಕಮಿಂಗ್ ಡೇಸಲ್ಲಿ ಸರಿ ಹೋಗುತ್ತೆ. ಸ್ವಲ್ಪ ಟೈಮ್ ಕೊಡಬೇಕಷ್ಟೇ. ಸೊ ಚೆನ್ನಾಗಿ ಮಾಡಿದ್ದಾರೆ. ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ದೀನಿ. ಅವ್ರಿಗೂ ತುಂಬ ಸಪೋರ್ಟ್ ಮಾಡಿದ್ರು. ನಾವಿಲ್ಲಿ ಬಂದಿದ ತಕ್ಷಣ ಒಳಗಡೆ ಎಲ್ಲ ಕರ್ಕೊಂಡೋಗಿ ಎಲ್ಲ ತೋರಿಸಿ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಸೊ ಮಿಸ್ ಮಾಡದೆ ಒನ್ ಟೈಮ್ ಆದರೂ ವಿಸಿಟ್ ಮಾಡಿ, ಫ್ಯಾಮಿಲಿ ಜೊತೆ ವಿತ್ ಮಕ್ಕಳನ್ನೂ ಕರ್ಕೊಂಬಂದು. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು.